ಆತ್ಮೀಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 2026 ಮತ್ತು 27ನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮೌಲ್ಯಮಾಪನಗಳ ವೇಳಾಪಟ್ಟಿಯನ್ನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಶೈಕ್ಷಣಿಕ ಮಾರ್ಗಸೂಚಿ 2026 ಮತ್ತು 27 ಸಾಲಿನಲ್ಲಿ ಪ್ರಕಟಿಸಿರುವಂತೆ ನಾವು FA1, FA2, FA3, FA4 ಯಾವಾಗ ಮಾಡಬೇಕು ಮತ್ತು ಯಾವಾಗ ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ಆ ಒಂದು ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ಕೊಟ್ಟಿರ್ತಾರೆ. ಅದರ ಅನ್ವಯ ಈಗ ನಾವು ಯಾವ್ಯಾವ ಒಂದು ಎಕ್ಸಾಮನ್ನು ಯಾವ ದಿನಾಂಕದಿಂದ ಪ್ರಾರಂಭ ಮಾಡಬೇಕು, ಯಾವ ದಿನಾಂಕದಲ್ಲಿ ಮುಕ್ತಾಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ FA1. ಈ FA1 ನಾವು ಈ ತಿಂಗಳು ಜುಲೈ 28ಕ್ಕೆ ಪ್ರಾರಂಭ ಮಾಡಿ 30ರೊಳಗಡೆ ಅದನ್ನು ಮುಗಿಸ್ಬೇಕಾಗತ್ತೆ. 3 ದಿನಗಳ ಕಾಲಾವಕಾಶ ಇರುತ್ತದೆ. 28ರಿಂದ 30ರ ತನಕ ಈ ತಿಂಗಳು ಜುಲೈಯಲ್ಲಿ FA1 ನಾವು ಕಂಪ್ಲೀಟನ್ನು ಮಾಡಬೇಕಾಗತ್ತೆ. ತದನಂತರ FA2. ಈ FA2 ನಾವು 27ನೇ ತಾರೀಕು 8ನೇ ತಿಂಗಳಿಂದ ಪ್ರಾರಂಭವನ್ನು ಮಾಡಿ 31/8/2026ಕ್ಕೆ ಕಂಪ್ಲೀಟನ್ನು ಮಾಡಬೇಕಾಗತ್ತೆ. ಅಂದರೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. 27ನೇ ತಾರೀಕಿಂದ 31ನೇ ತಾರೀಕಿನೊಳಗಡೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ತದನಂತರ FA1, FA2 ಕಂಪ್ಲೀಟ್ ಆದ ನಂತರ ಸಂಕಲನಾತ್ಮಕ ಮೌಲ್ಯಮಾಪನ 1 ಬರ್ತದೆ. ಇದನ್ನು 23ನೇ ತಾರೀಕಿಂದ ಆರಂಭ ಮಾಡಿ 30ನೇ ತಾರೀಕಿಗೆ ನಾವು ಎಂಡನ್ನು ಮಾಡಬೇಕಾಗುತ್ತೆ. 9ನೇ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸುಮಾರು 6 ದಿನಗಳ ಒಂದು ಅವಕಾಶ ಇರ್ತದೆ. 6 ದಿನಗಳೊಳಗಡೆ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. 23ನೇ ತಾರೀಕಿಂದ 30ನೇ ತಾರೀಕು ತನಕ ಅವಕಾಶ ಇರ್ತದೆ SA1 ಎಕ್ಸಾಮಿಗೆ. ತದನಂತರ FA3 ಎಕ್ಸಾಮು ಇದು 17ನೇ ತಾರೀಕು 12ನೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಎಕ್ಸಾಮು ಪ್ರಾರಂಭ ಆಗುತ್ತೆ. ಇದನ್ನು 19ನೇ ತಾರೀಕಿಗೆ ಮುಗಿಸಬೇಕಾಗುತ್ತೆ. 3 ದಿನಗಳ ಒಂದು ಕಾಲಾವಕಾಶ ಇರ್ತದೆ. ಅದರೊಳಗಡೆ ನಾವೆಲ್ಲ FA3ಗೆ ಸಂಬಂಧಪಟ್ಟಂಥ ಎಲ್ಲ ಲೆಸನ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು 19ನೇ ತಾರೀಕಿನೊಳಗಡೆ FA3 ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ತದನಂತರ FA4 ಇದನ್ನು 8ನೇ ತಾರೀಕು 2ನೇ ತಿಂಗಳು ಅಂದರೆ ಫೆಬ್ರವರಿ ಮುಂದಿನ ವರ್ಷ 8ನೇ ತಾರೀಕಲ್ಲಿ ಪ್ರಾರಂಭ ಮಾಡಿ 10ನೇ ತಾರೀಕಿನೊಳಗಡೆ ಇದನ್ನು ಮುಗಿಸ್ಬೇಕಾಗುತ್ತೆ. ಇದು FA4ದು ಒಂದು ಟೈಮ್ ಟೇಬಲ್ ಆಗಿರ್ತದೆ. ತದನಂತರ SA2 ಇದನ್ನು ಪ್ರಾರಂಭದ ದಿನಾಂಕ 15ನೇ ತಾರೀಕು 3ನೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಈ ಒಂದು ಎಕ್ಸಾಮನ್ನು ನಾವು ಮಾಡಬೇಕಾಗುತ್ತೆ. 20ನೇ ತಾರೀಕು ಇದನ್ನು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇದನ್ನು ನಾವು ಕಂಪ್ಲೀಟನ್ನು ಮಾಡ್ಕೋಬೇಕಾಗುತ್ತೆ. ಇಷ್ಟು ವಿಚಾರಗಳನ್ನು ನಾನು ತಿಳಿಸ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶೈಕ್ಷಣಿಕ ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.